ಹೊಸದಾಗಿ ಕಂಡ್ರೂ ಪಕ್ಷ ಹೊಸದಲ್ಲ, ಬಹಳ ಹಳೆಯ ಇತಿಹಾಸ ಇರ್ತಕ್ಕಂಥ ಪಕ್ಷ. ಅಂಬೇಡ್ಕರ್ ಹೋರಾಟದ ಫಲಾನುಭವಿಗಳು ಈ ಪಕ್ಷವನ್ನು ಕೈ ಹಿಡಿದು ಮುನ್ನಡೆಸಬೇಕಾಗಿದ್ದಂಥ ಪರಿಸ್ಥಿತಿಯಲ್ಲಿ ಬೇರೆ ಬೇರೆ ವೃತ್ತಿಪರ ರಾಜಕೀಯ ಪಕ್ಷಗಳಿಗೆ ವಲಸೆ ಹೋಗಿ ಆ ವೃತ್ತಿಪರ ರಾಜಕೀಯ ಪಕ್ಷಗಳು ನಡೆಸಿದಂಥ ಷಡ್ಯಂತ್ರದ ಭಾಗವಾಗಿ ಈ ದಿನ ಇದಕ್ಕೆ ಹಿನ್ನಡೆ ಆಗಿದೆ. ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಈ ಷಡ್ಯಂತ್ರದ ಬಹಳ ದೊಡ್ಡ ಪಾತ್ರ ವಹಿಸಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಯಾವುದೇ ಕಾರಣಕ್ಕೂ ಈ ದೇಶದಲ್ಲಿ ತಲೆ ಎತ್ತಬಾರದು ಅನ್ನೋ ರೀತಿಯ ಷಡ್ಯಂತ್ರ ನಡೆಸಿ ಇವತ್ತೇ ಅದಕ್ಕೆ ಜೀವಂತ ಉದಾಹರಣೆಯಾಗಿ AICC ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದೇ ಪಕ್ಷದ ಪ್ರಾಥಮಿಕ ಸದಸ್ಯರಾಗಿ ಹೋರಾಟಗಾರರಾಗಿ ಒಂದು ಹಂತಕ್ಕೆ ಬಂದಿದ್ದಾದ್ಮೇಲೆ ಕಾಂಗ್ರೆಸ್ ಪಕ್ಷ ಅವರನ್ನು ಸೆಳೆದು ಇವತ್ತು ಅವ್ರನ್ನ ರಾಷ್ಟ್ರೀಯ ಆ ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥ ಜೀವಂತ ಉದಾಹರಣೆ ನಾನು ಒಂದು ಹೇಳ್ತಾ ಇದ್ದೀನಿ. ಈ ಥರ 1,000 ಉದಾಹರಣೆಗಳನ್ನು ಇಡೀ ದೇಶದಾದ್ಯಂತ ನಾನು ಹೇಳಬಲ್ಲೆ. ನಮಗೆಲ್ಲ ಗೊತ್ತಿದೆ, 1952ರಲ್ಲಿ ಮಹಾ ಚುನಾವಣೆ ಆದಾಗ ಮೊಟ್ಟ ಮೊದಲನೇ ವಿರೋಧ ಪಕ್ಷ ಯಾವುದು ಆಗಿತ್ತು ಅಂತ ಹೇಳಿದ್ರೆ ಅದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂತೇಳಿ ತಮಗೆಲ್ಲ ಮಾಹಿತಿ ಇದೆ. ಅದರ ಮೊದಲನೇ ವಿರೋಧ ಪಕ್ಷದ ನಾಯಕರಾಗಿ ನಮ್ಮ ಪಕ್ಷದ ಆಗಿನ ಸಂಸತ್ ಸದಸ್ಯರಾಗಿದ್ದಂಥ ದಾದಾ ಸಾಹೇಬ್ ಗಾಯಕ್ವಾಡ್ ಇದ್ದರು ಅನ್ನೋದನ್ನು ನಾನು ಅದು ಭಾಳ ದೊಡ್ಡ ವೃತ್ತಾಂತ. ಇಷ್ಟನ್ನು ನಾನು ನಮ್ಮ ಪಕ್ಷದ ಇತಿಹಾಸದ ಹೇಗಿದೆ ಅನ್ನೋದು ಒಂದೆರಡು ಮಾತನ್ನು ಹೇಳಿ ನಮ್ಮ ಕಾರ್ಯಕರ್ತರು ದಯಮಾಡಿ ಯಾರಾದರೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಯಾವುದೇ ಕಾರಣಕ್ಕೂ ಈ ದೇಶಕ್ಕೆ ಹೊಸದಲ್ಲ. ಪ್ರಪ್ರಥಮ ವಿರೋಧ ಪಕ್ಷವಾಗಿದ್ದಂಥದ್ದು ಆಳುವ ಪಕ್ಷವಾಗಿ ಸಂದರ್ಭದಲ್ಲಿ ಅದಕ್ಕೆ ತನ್ನದೇ ಆದಂಥ ವರ್ಚಸ್ಸು, ತನ್ನದೇ ಆದಂಥ ಹೋರಾಟ ಇವೆಲ್ಲವೂ ಇರೋ ಹಿನ್ನೆಲೆಯಲ್ಲಿ ಈ ದೇಶದಲ್ಲಿ ಆರ್ಥಿಕ ವ್ಯವಸ್ಥೆ ಹೇಗಿರಬೇಕು, ಮತದಾರರ ಮತದ ಮಹತ್ವ ಏನು ಅಂತ ಮತದಾನದ ಜಾಗೃತಿಯನ್ನು ಮೊಟ್ಟ ಮೊದಲರಿಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಮಾಡಿರುವಂಥದ್ದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂತೇಳಿ ಅದರ ರಾಷ್ಟ್ರೀಯ ಕಾರ್ಯಾಧ್ಯಕ್ಷನಾಗಿ ಭಾಳ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಚಿಂತಾಮಣಿ, ಶ್ರೀನಿವಾಸಪುರ, ಮುಳಬಾಗಿಲು, KGF, ಬಂಗಾರಪೇಟೆ, ಮಾಲೂರು, ಕೋಲಾರ ವಿಧಾನಸಭಾ ಕ್ಷೇತ್ರವನ್ನು ಒಳಗೊಂಡಿರ್ತಕ್ಕಂಥ ಈ ಪಕ್ಷ 2009ರಲ್ಲಿ ನಾನೇ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೆ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಅಭ್ಯರ್ಥಿಯಾಗಿ ಶಿಡ್ಲಘಟ್ಟದಲ್ಲಿ ಆಗಿನ ಕಾಲಕ್ಕೆ ನಮ್ಮ ಪಕ್ಷ ಬಲಯುತವಾಗಿ ಬೆಳೆದಿರಲಿಲ್ಲ. ಈ ದಿನ ಮಾಧ್ಯಮದ ಸ್ನೇಹಿತರ ಮುಂದೆ ನಮ್ಮ ಪಕ್ಷ ಹೇಗಿದೆ ಅನ್ನೋದನ್ನು ಇಲ್ಲಿರ್ತಕ್ಕಂಥ ಪದಾಧಿಕಾರಿಗಳ ಸಮಕ್ಷಮದಲ್ಲಿ ತಾವೆಲ್ಲರೂ ಇದ್ದೀರಿ. ಅದರ ಹೋರಾಟ ನಿರಂತರವಾಗಿ ಜನಪರವಾಗಿರ್ತಕ್ಕಂಥ ಹೋರಾಟ ಶಿಡ್ಲಘಟ್ಟ, ಚಿಂತಾಮಣಿ ಈ ಭಾಗದಲ್ಲೆಲ್ಲ ಕೂಡ ನಡೀತಾ ಇದೆ. ಈಗ ನಮ್ಮ ಪಕ್ಷದ ಸಿದ್ಧತೆ ಏನಿದೆ ಅನ್ನೋದ್ರ ಬಗ್ಗೆ ತಮಗೆಲ್ಲ ಗಮನಕ್ಕೆ ತರ್ತಾ, ಅದಕ್ಕೂ ಮೊದಲು ನಾವೇನು ಬಿಡುಗಡೆ ಮಾಡಿದ್ದೀವಿ ನಮ್ಮ ಕರಪತ್ರ ಮತ್ತು ಪ್ರಣಾಳಿಕೆ, ಅಭ್ಯರ್ಥಿಯ 14 ಅಂಶಗಳ ಪ್ರಣಾಳಿಕೆಯನ್ನು ತಮ್ಮ ಕೈಗೆ ಕೊಟ್ಟಿದ್ದೇವೆ. ಅಭ್ಯರ್ಥಿಯಾಗಿ ನನ್ನ ಹೋರಾಟದ ಸಂಕ್ಷಿಪ್ತ ವಿವರಗಳನ್ನು ಕರಪತ್ರದಲ್ಲಿ ಹೇಳಿದ್ದೇವೆ. ವೆಂಕಟರಮಣಪ್ಪ ಅವರು ಹಾಗೆ ಹೇಳ್ತಾ 18 ಅಭ್ಯರ್ಥಿಗಳ ಪೈಕಿ, ಈ ಕ್ಷೇತ್ರದ ಕಣದಲ್ಲಿರ್ತಕ್ಕಂಥ 18 ಅಭ್ಯರ್ಥಿಗಳ ಪೈಕಿ ಯಾರಾದರೂ ಒಬ್ಬರು ಎಲ್ಲ ರೀತಿಯ ಸೀನಿಯಾರಿಟಿ ಇದ್ದಾರೆ ಅಂತ ಹೇಳಿದ್ರೆ ಅದು ಡಾಕ್ಟರ್ ಎಂ ವೆಂಕಟಸ್ವಾಮಿ ಅಂತೇಳಿ ತಮಗೆ ಮಾಹಿತಿಗೆ ಹೇಳಿದ್ದಾರೆ. ಹೋರಾಟದಲ್ಲೂ ಸೀನಿಯರೇ,
ವಿದ್ಯಾರ್ಹತೆಯಲ್ಲೂ ಸೀನಿಯರೇ, ವಯಸ್ಸಿನಲ್ಲೂ ಸೀನಿಯರೇ. ನಮಗೆ ಕಾಂಗ್ರೆಸ್, BJP, JDS ಬೇರೆ ಬೇರೆ ಪಕ್ಷಗಳ ಅಭ್ಯರ್ಥಿಗಳನ್ನು ನೋಡಿದಿರಿ, ಪಟ್ಟಿ ನೋಡಿದಿರಿ. ಮತದಾರರು ಜಾಗೃತರಾಗಿದ್ದರೆ, ಮತದಾರರಿಗೆ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಮತದಾನ ಮಾಡಿದ್ರೆ ನನ್ನ ಗೆಲುವು ಖಚಿತ, ನನ್ನ ಗೆಲುವು ಖಚಿತ. ಬೇರೆ ಬೇರೆ ರಾಜಕೀಯ ಪಕ್ಷಗಳು ಒಡ್ಡತಕ್ಕಂಥ ಆಸೆ ಆಮಿಷಗಳಿಗೆ ಮತದಾರರೇನಾದರೂ ಮಾರು ಹೋದರೆ ನನಗೆ ಹಿನ್ನಡೆ ಆಗುತ್ತೆ. ಈ ಸತ್ಯವನ್ನು ತಮ್ಮ ಗಮನಕ್ಕೆ ತರ್ತಾ ನಾನು ಕಳೆದ ಒಂದು ವಾರದಿಂದ ಇಡೀ ಕ್ಷೇತ್ರದ ಮತದಾರರನ್ನ ಭೇಟಿ ಮಾಡ್ತಾ ಇದ್ದೀನಿ. ಮತದಾರರ ಸಂಪರ್ಕದಲ್ಲಿರ್ತಕ್ಕಂಥ ಮುಖಂಡರನ್ನ ಭೇಟಿ ಮಾಡ್ತಾ ಇದ್ದೀನಿ. ಮತ್ತು ಇವತ್ತಿನ ಈ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಏನು ಅನ್ನೋದನ್ನು ಮತದಾರರೇ ಹೇಳ್ತಾ ಇದ್ದಾರೆ. ಕಳೆದ 70 ವರ್ಷಗಳಿಂದ GY ಕೃಷ್ಣನ್ 25 ವರ್ಷ, KH ಮುನಿಯಪ್ಪ 35 ವರ್ಷ, ಮುನಿಯಪ್ಪ 1 ಟರ್ಮು, ಮುನಿಸ್ವಾಮಿ 5 ವರ್ಷ, ಇಷ್ಟೆಲ್ಲ ಆಗಿದ್ದರೂ ಕೂಡ 28 ಲೋಕಸಭಾ ಕ್ಷೇತ್ರಗಳಿಗೆ ಹೋಲಿಸಿದ್ರೆ ಕೋಲಾರ ಲೋಕಸಭಾ ಕ್ಷೇತ್ರ ಬಹಳ ಹಿನ್ನಡೆ ಅನುಭವಿಸಿದೆ. ನಿಮಗೆ ಪಕ್ಕದಲ್ಲಿರ್ತಕ್ಕಂಥ ತುಮಕೂರು ಜಿಲ್ಲೆ ತಗೊಳ್ರಿ ಅಥವಾ ಬೆಂಗಳೂರು ಜಿಲ್ಲೆ ತಗೊಳ್ರಿ. ಬೆಂಗಳೂರಲ್ಲಿ 4 ಲೋಕಸಭಾ ಕ್ಷೇತ್ರಗಳಿದ್ದಾವೆ. ಅಲ್ಲಿನ ಅಭಿವೃದ್ಧಿ ಮತ್ತು ಈ ಕ್ಷೇತ್ರದ ಅಭಿವೃದ್ಧಿ ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆ 2 ತಾಲೂಕು ಸೇರಿದಂತೆ ಅಭಿವೃದ್ಧಿ ಏನು ನಾವು ನಿರೀಕ್ಷೆ ಮಾಡಿದ್ವೋ ಆ ನಿರೀಕ್ಷೆ ಹುಸಿಯಾಗಿದೆ. ಹೀಗಾಗಿ ನನ್ನಂಥ ಹೋರಾಟಗಾರನೊಬ್ಬ ಸಂಸತ್ ಸದಸ್ಯನಾದರೆ ಅವರು 70 ವರ್ಷಗಳಲ್ಲಿ ಮಾಡದೇ ಇರತಕ್ಕಂಥ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅಂತೇಳಿ ಈ ಮೂಲಕ ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ತಾ ಇದ್ದೀನಿ. ನಾನು ಈ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಒಂದೇ ಉದಾಹರಣೆಯನ್ನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ನಾನು ಬೆಂಗಳೂರು ವಿಶ್ವವಿದ್ಯಾಲಯದ ಸೆನೆಟ್ ಸದಸ್ಯನಾಗಿದ್ದೆ. ಆಗಿದ್ದಾಗ ಈ 2 ಜಿಲ್ಲೆಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ವಿಶ್ವವಿದ್ಯಾಲಯ ಆಗಬೇಕು, ಸ್ವತಂತ್ರ ವಿಶ್ವವಿದ್ಯಾಲಯ ಆಗಬೇಕಂತೇಳಿ ಹೋರಾಟ ನಡೆಸಿದೆ. ಅಂತಿಮವಾಗಿ ಸ್ನಾತಕೋತ್ತರ ಆಯಿತು. ಯೂನಿವರ್ಸಿಟಿಯ ಭಾಗವಾಗಿರ್ತಕ್ಕಂಥ ಕೋಲಾರದ ಸ್ನಾತಕೋತ್ತರ ಕೇಂದ್ರ ಸ್ಥಾಪನೆ ಮಾಡಿದ್ವಿ. ಅದು ನನ್ನ ಹೋರಾಟ. ನಾನು VC, ಸರ್ಕಾರ ಮತ್ತು ರಿಜಿಸ್ಟ್ರಾರ್ಗಳ ಜೊತೆ ಹೋರಾಟ ನಡೆಸಿ PG ಸೆಂಟ್ರನ್ನು ಆರಂಭ ಮಾಡಿ ಅದಕ್ಕೊಂದು ಕ್ಯಾಂಪಸ್ ಇರಲಿಲ್ಲ. ಕೋಲಾರದಲ್ಲಿರ್ತಕ್ಕಂಥ ಒಂದು ಸಬ್ ಜೈಲ್ ಬಿಲ್ಡಿಂಗಲ್ಲಿ ನಡೀತು 5-6 ವರ್ಷ. ಕೊನೆಗೆ ಅದರಿಂದಲೂ ಕೂಡ ವಿಮೋಚನೆ ಮಾಡಿ ನಾನೇ ಜಾಗವನ್ನು ಹುಡುಕಿ ಮಲ್ಲಸಂದ್ರ ಅಂತೇಳಿ ಮಾಲೂರು ರೋಡಲ್ಲಿರ್ತಕ್ಕಂಥ ಬೆಟ್ಟ ಮತ್ತು ಕಾಡು ಮಧ್ಯೆ ಇರ್ತಕ್ಕಂಥ ಜಾಗವನ್ನು ಆಯ್ಕೆ ಮಾಡಿ ಸುಮಾರು 12 ಎಕರೆ ಜಮೀನಲ್ಲಿ ಇವತ್ತು PG ಸೆಂಟರ್ ಇದೆ. ಅದೇ ಜಾಗದಲ್ಲಿ ವಿಶ್ವವಿದ್ಯಾಲಯವನ್ನು ಪ್ರಾರಂಭ ಮಾಡಬೇಕು ಅಂತ ಪ್ರಸ್ತಾಪ ಮಾಡಿದಾಗ 2 ಜಿಲ್ಲೆಗಳಿಗೆ ಹೊಂದಿಕೊಂಡಿರ್ತಕ್ಕಂಥ ಒಂದು ಜಾಗ ಇವತ್ತು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಅಸ್ತಿತ್ವಕ್ಕೆ ಬಂದಿದೆ. ಇದು ಒಂದು ಉದಾಹರಣೆ ನಾನು ಹೇಳ್ತಕ್ಕಂಥದ್ದು. ನನ್ನ ಹೋರಾಟದ ಭಾಗವಾಗಿ ಇದೊಂದು ಬಂದಿದ್ರೆ ನನ್ನ ಮೊದಲನೇ ಬೇಡಿಕೆ ಇದ್ದಿದ್ದು ಗುಲ್ಬರ್ಗಾದಲ್ಲಿ ಆಗಿರ್ತಕ್ಕಂಥ ಕೇಂದ್ರ ವಿಶ್ವವಿದ್ಯಾಲಯ, ಸೆಂಟ್ರಲ್ ಯೂನಿವರ್ಸಿಟಿ ಕೋಲಾರಕ್ಕೆ ಬೇಕಂತೇಳಿ ಬೇಡಿಕೆ ಇಟ್ಟು ಸೆನೆಟಲ್ಲಿ ರೆಸೊಲ್ಯೂಷನ್ ಮಾಡಿಸಿ ಅದನ್ನು ಕೇಂದ್ರಕ್ಕೆ ಕಳಿಸಿರ್ತಕ್ಕಂಥದ್ದು ಇತಿಹಾಸ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ವಿಶ್ವವಿದ್ಯಾಲಯ ಒಂದು ಬಂತು ಅಂದರೆ ಈ ಜಿಲ್ಲೆಗೆ, ಈ 2 ಜಿಲ್ಲೆಗೆ ಕೇಂದ್ರ ವಿಶ್ವವಿದ್ಯಾಲಯ, ಇವತ್ತು ನನ್ನ ಬೇಡಿಕೆ ಅದು, ಇಲ್ಲೊಂದು ಕೇಂದ್ರ ವಿಶ್ವವಿದ್ಯಾಲಯ ಪ್ರಾರಂಭ ಆಗಬೇಕು. ಉನ್ನತ ಶಿಕ್ಷಣದ ಸೌಲಭ್ಯ ವಂಚಿತರಾಗಿರ್ತಕ್ಕಂಥ 2 ಜಿಲ್ಲೆಯವರು ಯಾವುದೋ ಒಂದು ಹಳ್ಳಿಯಲ್ಲಿ ಒಂದು MA-ನೋ MSc-ನೋ MCom-ಓ ಓದೋದಕ್ಕೆ ಎಷ್ಟು ಪಡಬಾರದು ಕಷ್ಟ ಪಡ್ತಾರೆ ಈ ಜಿಲ್ಲೆಗಳಲ್ಲಿ ಅಂತ ಎಲ್ಲ ಗೊತ್ತಿದೆ.
ನಾನು MA PhD ಒಬ್ಬ ಜೀತಗಾರನ ಮಗ MA PhD ಪದವಿ ಗಳಿಸ್ಬೇಕು ಅಂತ ಹೇಳಿದ್ರೆ ನನ್ನ ಕಷ್ಟ ಎಷ್ಟಿದೆ ಅಂತೇಳಿ ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಆದರೆ ನನ್ನಂಥ ಲಕ್ಷಾಂತರ ಮಕ್ಕಳು ಎರಡೂ ಜಿಲ್ಲೆಗಳಲ್ಲಿ ಇವತ್ತು ಕೂಡ ಉನ್ನತ ಶಿಕ್ಷಣ ವಂಚಿತರಾಗಿದ್ದಾರೆ. ಯಾವಾಗ ಉನ್ನತ ಶಿಕ್ಷಣ ವಂಚಿತರಾಗ್ತಾರೋ ಅಭಿವೃದ್ಧಿ ತಾನಾಗೆ ಹಿನ್ನಡೆ ಆಗ್ತದೆ. ಹೀಗಾಗಿ ನಾನು ಯಾಕೆ ಅಂತ ಉದಾತ್ತವಾಗಿರ್ತಕ್ಕಂಥ ಒಂದು ಉದಾಹರಣೆ ಮೂಲಕ ನನ್ನ ಕ್ಯಾನ್ವಾಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ವಿದ್ಯಾಕ್ಷೇತ್ರದಲ್ಲಿ ನಾವು ಮುನ್ನಡೆ ಸಾಧಿಸಿದ್ರೆ ಈ ಕ್ಷೇತ್ರದ ಅಭಿವೃದ್ಧಿ ಕೂಡ ತಾನಾಗೆ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಉಳಿದಾಗೆ ಇಲ್ಲಿ 14 ಅಂಶಗಳು ನಾನಿಲ್ಲಿ ಪ್ರಸ್ತಾಪ ಮಾಡಿದ್ದೀನಿ. ರೈಲ್ವೆ ಕೋಚ್ ಫ್ಯಾಕ್ಟ್ರಿ ಮಾಡ್ತೀವಿ ಅಂತೇಳಿ KH ಮುನಿಯಪ್ಪ ಎಲ್ರಿಗೂ ಟೋಪಿ ಹಾಕಿ ಹೋದ. ಶ್ರೀನಿವಾಸಪುರದಲ್ಲಿ ನಮ್ಮೂರ ಪಕ್ಕನೇ ಜಾಗ ಹುಡುಕಿದ, ಬುದ್ಧಿ ಪೂಜೆನೂ ಮಾಡ್ತು. ಎಲೆಕ್ಷನ್ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಈ ಎಲೆಕ್ಷನ್ ಸ್ಟಂಟು KH ಮುನಿಯಪ್ಪನ ಹೇಗೆ ಸೋಲಿಸ್ತು ಅನ್ನೋದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗಲ್ಲ. ಆಂಜನೇಯ ರೆಡ್ಡಿ, ನಮ್ಮ ಚಿಕ್ಕಬಳ್ಳಾಪುರದ ನೀರಾವರಿ ಹೋರಾಟದ ಆಂಜನೇಯ ರೆಡ್ಡಿ, ನಾವಿಬ್ಬರು ಒಟ್ಟಿಗೆ ಸೇರಿ ಕಲುಷಿತ ವಿಷ ನೀರನ್ನು ಕೋಲಾರ ಜಿಲ್ಲೆಗೆ ಕೊಡಬೇಡಿ ಅಂತೇಳಿ ಬಹಳ ದೊಡ್ಡ ಹೋರಾಟ ಈಗಲೂ ಮುಂದುವರೆದಿದೆ. ಕೆಮಿಕಲ್ ಫ್ಯಾಕ್ಟ್ರಿಗಳ ವಿಷ ಉಣಿಸ್ತಕ್ಕಂಥ ಕೆಲಸ ಆಗ್ತದೆ. ನಾವು ಫಿಲ್ಟರ್ ಮಾಡ್ತೀವಿ, ರೀಸೈಕ್ಲಿಂಗ್ ಮಾಡ್ತೀವಿ, ಇವೆಲ್ಲ ಸುಳ್ಳು. ವಿಜ್ಞಾನಿಗಳು ಭಾಳ ಸ್ಪಷ್ಟವಾಗಿ ಹೇಳಿದರೆ, ಮಾಧ್ಯಮದವರು ಅದನ್ನು ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಇವತ್ತು ಈ ನೀರಿನ ಸಂವರ್ಧನೆಯಿಂದ ಏನು ಅನಾಹುತಗಳಾಗ್ಬೋದು ಮುಂದಿನ ಪರಂಪರೆಗೆ ಅನ್ನೋದನ್ನು ಈಗಾಗಲೇ ವರದಿಗಳು ಬಂದಿದೆ. ಅದ್ರ ಬಗ್ಗೆ ನಾನು ಹೆಚ್ಚು ಹೇಳಕ್ಕೆ ಹೋಗಲ್ಲ. ಈಗಲೂ ನನ್ನ ಹೋರಾಟ ಮಾಲೂರಿಗೆ ಕೆಲವೇ ಕಿಲೋಮೀಟರ್ಗಳ ದೂರದಲ್ಲಿರ್ತಕ್ಕಂಥ ಕಾವೇರಿ ನೀರನ್ನು ಒಂದು 150-200 ಕೋಟಿ ಖರ್ಚು ಮಾಡಿ ನೀರು ತರುವಂಥದ್ದು ಭಾಳ ದೊಡ್ಡ ಕೆಲಸ ಅಲ್ಲ. ಕುಡಿಯೋದಕ್ಕೆ ನೀರಾವರಿ ನಮಗೆ ಕೆರೆಗಳು ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ಕೆರೆಗಳನ್ನು ಯಾವುದೋ ಕಾಲದಲ್ಲಿ ಕೆರೆಗಳು ಬಂದು ಇವತ್ತು ಎಲ್ಲ ಕೆರೆಗಳ ಕೆಳಗೆ ಇರ್ತಕ್ಕಂಥ ಗದ್ದೆಗಳು ಸಮಾನವಾಗಿ ಹೂಳು ತುಂಬಿದೆ. ಯಾವುದೇ ಕೆರೆ, ಶಿಡ್ಲಘಟ್ಟ ಕೆರೆನೇ ನೋಡ್ರಿ, ಹೂಳು ಎಲ್ಲಿವರೆಗೂ ಬಂದಿದೆ ಅಂತ ಹೇಳಿದ್ರೆ ಕೆರೆ ಕಟ್ಟೆ ಕೆಳಗಿರ್ತಕ್ಕಂಥ ಗದ್ದೆಗಳಿಗೆ ಸಮಾನವಾಗಿ ಹೂಳು ತುಂಬಿದೆ. ಇದು ಕೋಲಾರ ಜಿಲ್ಲೆ ಎಲ್ಲ ಕೆರೆಗಳ ವಿಚಾರ. ನಮಗೆ ಬರ್ತಕ್ಕಂಥ ಮಳೆ ನೀರನ್ನು ಸಂಗ್ರಹಿಸಿಕೊಂಡ್ರೆ ಅದೇ ನಮಗೆ ದೊಡ್ಡ ನೀರಾವರಿ ಯೋಜನೆ ಆಗುತ್ತೆ. ನಾನು ಭಾಳ ಅವತ್ತಿಂದ ಹೋರಾಟ ಮಾಡ್ತಾ ಇರ್ತಕ್ಕಂಥ ಇವತ್ತು ಅದನ್ನು ನನ್ನ ಪ್ರಣಾಳಿಕೆಯ ಭಾಗವಾಗಿ ಇಟ್ಕೊಂಡಿದ್ದೀನಿ. ನಿಮಗೆ ಒಂದು ಬೃಹತ್ ಉದ್ಯಮ ಮಾಡೋಕ್ಕಾಗಲಿ. ಇತ್ತೀಚೆಗಷ್ಟೇ ಎಲ್ಲಿ ನಮ್ಮ ಕೋಲಾರ ಭಾಗದಲ್ಲಿ ಬೇಮ್ಗಲ್ ಮತ್ತು ನರಸಾಪುರದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಪ್ರಾರಂಭ ಆಗಿದೆ. ಅದು ಉದ್ಯಮಿಗಳು ಹೊಸ ಉದ್ಯಮ, ಬೆಂಗಳೂರಲ್ಲಿ ಜಾಗ ಇಲ್ಲದೆ ಕಾರಣಕ್ಕಾಗಿ ಎಲ್ಲ ಆಗಿರ್ತಕ್ಕಂಥದ್ದು. KIDB ಅಕ್ವೈರ್ ಮಾಡಿ ಇದನ್ನು ಮಾಡಿರ್ತಕ್ಕಂಥದ್ದು. ಆದರೆ ಒಂದು 2,000 ಜನಕ್ಕೆ ಉದ್ಯೋಗ ಕೊಡ್ತಕ್ಕಂಥ ಕೇಂದ್ರ ಉದ್ಯಮ ಒಂದೂ ಇಲ್ಲ. ಇದು ತುಮಕೂರಲ್ಲಿದೆ, ಬೇರೆ ಬೇರೆ ಜಿಲ್ಲೆಗಳಲ್ಲೆಲ್ಲ ಇದೆ. ಈ ಜನ ಮಾಡಿರ್ತಕ್ಕಂಥ ಪಾಪದ ಕೆಲಸ, ಪಾಪ ಏನು, ಇದು ಕೂಡ ನಾನು ಇಲ್ಲಿ ಮಾಡಬೇಕಂತಿದ್ದೀನಿ. ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಎರಡೂ ಜಿಲ್ಲೆಗಳಲ್ಲಿ ಒಂದು IT ಕಾರಿಡಾರ್. ಯಾಕಂದರೆ ಇವತ್ತೆಲ್ಲ ಯುವ ಪೀಳಿಗೆ IT ಕಡೆ ಮುಖ ಮಾಡಿದೆ. ಅಂಥದಕ್ಕೆ ಅವಕಾಶ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಕ್ಕಂಥ ಇದೆ. ಇದನ್ನು ಕೂಡ ನಾನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬಹುಶಃ ಚಿಕ್ಕಬಳ್ಳಾಪುರದಲ್ಲಿ ಒಂದು ಹೊಸ ಸರ್ಕಾರಿ ಮೆಡಿಕಲ್ ಕಾಲೇಜ್ ಘೋಷಣೆ ಆಗಿದೆ. ಈಗ ಇತ್ತೀಚೆಗೆ ರಾಜಕೀಯ ಗೊಂದಲದಲ್ಲಿ ಹೋರಾಟದಲ್ಲಿ ಕೋಲಾರದಲ್ಲೂ ಕೂಡ ಒಂದು ಹೊಸ ಮೆಡಿಕಲ್ ಕಾಲೇಜ್ ಪ್ರಾರಂಭ ಆಗಬೇಕು. ಇನ್ನೊಂದು ನಮಗೆ ನಂದಿ ಬೆಟ್ಟದ ಪ್ರವಾಸ ಉದ್ಯಮ ಬೆಳೀತಾ ಇದೆ. ಅದನ್ನು ಮತ್ತಷ್ಟು ಡೆವಲಪ್ ಮಾಡ್ತಕ್ಕಂಥ ಕೆಲಸ ಯಾವ ಸಂಸತ್ ಸದಸ್ಯರು ಮಾಡಿಲ್ಲ, ಸರ್ಕಾರವೂ ಮಾಡಿಲ್ಲ. ಕೋಲಾರದ ಅಂತರ್ಗಂಗೆ ಬೆಟ್ಟವನ್ನು ಕೂಡ ಅದೇ ರೀತಿಯ ಟೂರಿಸ್ಟ್ ಪ್ಲೇಸ್ ಮಾಡಿ ದಕ್ಷಿಣ ಭಾರತಕ್ಕೆ ಹೋಗ್ತಕ್ಕಂಥ ಎಲ್ಲ ಪ್ರವಾಸಿಗರು, ದೇವಸ್ಥಾನಕ್ಕೆ ಹೋಗ್ಬೋದು, ಬೇರೆ ಬೇರೆ ಇದಕ್ಕೆ ಹೋಗ್ಬೋದು. ಕೋಲಾರ ಎಂಟ್ರಿ ಆದರೆ ಇಲ್ಲಿ ಪ್ರವೇಶ ಮಾಡಿ ಇಲ್ಲಿ ಪ್ರದರ್ಶನಕ್ಕೆ ಒಳಗಾಗಿ ಅಲ್ಲಿಂದ ಹೋಗ್ತಕ್ಕಂಥ ದೊಡ್ಡ ಉದ್ಯಮವಾಗಿ ಅದನ್ನು ಪರಿವರ್ತನೆ ಮಾಡ್ತಕ್ಕಂಥ ವಿಷಯ ಕೂಡ ನನ್ನ ಮುಂದೆ ಇದೆ. ಈ ರೀತಿ ಸೋಲಾರ್ ಪವರ್ ಪಾರ್ಕ್ ಮಾಡ್ತಕ್ಕಂಥ ಎರಡೂ ಜಿಲ್ಲೆಗಳಲ್ಲಿ ಈ ರೀತಿ ಅನೇಕ ವಿಷಯಗಳನ್ನು ನನ್ನ ಗಮನದ 14 ಅಂಶಗಳ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ನಾನು ಸುಳ್ಳು ಹೇಳಲ್ಲ, ಹೇಳಿದ್ದನ್ನು ಮಾಡೇ ತೀರ್ತೀನಿ.
ಈ ಭರವಸೆಗಳನ್ನು ಈಡೇರಿಸೋದಕ್ಕೆ 5 ವರ್ಷದಲ್ಲಿ ಸಾಧ್ಯ ಆಗಲ್ಲ. ಆದರೆ ಈ ಭರವಸೆಗಳಿಗೆ ಚಾಲನೆ ಕೊಡುವಂಥ ಕೆಲಸ ಆದ್ಯತೆಯನ್ನು ಉಳಿಸ್ಕೊಳ್ತೀನಿ ನಾನು. ಚಾಲನೆ ಕೊಡುವಂಥದ್ದು 3-4 ಇದರಲ್ಲಿ ಆಗೇ ಬಿಡ್ತಾವೆ ನನ್ನ ಅವಧಿಯಲ್ಲಿ. ಯಾಕಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಯಾರು ಬರ್ತದೋ ನೋಡೋಣ. ಆದರೆ ಡಾಕ್ಟರ್ ವೆಂಕಟಸ್ವಾಮಿ ಒಬ್ಬ ಸೀನಿಯರ್ ಹೋರಾಟಗಾರ ಸಂಸತ್ ಸದಸ್ಯರಾಗಿದ್ದಾರಂದರೆ ಅದರದ್ದೇ ಆದಂಥ ಒಂದು ಗೌರವ ಇರ್ತದೆ ಮತ್ತು ಹೋರಾಟಕ್ಕೆ ಗೌರವ ಸಿಗುತ್ತೆ. ಯೋಜನೆಗಳನ್ನು ಜಾರಿ ಮಾಡೋದಕ್ಕೆ ಯಾವ ಅಭ್ಯಂತರವೂ ಇಲ್ಲ. ನನಗೆ ಅಂತಾರಾಷ್ಟ್ರ ಮಟ್ಟದ ಸಂಪರ್ಕಗಳಿದೆ ಹೋರಾಟದ ಮೂಲಕ. ಅಂತಾರಾಷ್ಟ್ರ ಮಟ್ಟದ ಕಂಪನಿಗಳ ಜೊತೆ ಸಂಪರ್ಕ ಬೆಳೆಸೋದು ಭಾಳ ಸುಲಭ ಆಗ್ತದೆ. ಬಂದಂಥ ಯಾವುದೇ ಸಂಸತ್ ಸದಸ್ಯ ತನ್ನ ಆಸ್ತಿನ ದೊಡ್ಡ ಮಾಡಿಕೊಳ್ಳೋದ್ರಲ್ಲೇ ನಿಂತರಾಗಿದ್ದಾನೆ ಹೊರತು ಕ್ಷೇತ್ರದ ಜನರ ಅಭಿವೃದ್ಧಿಯತ್ತ ಯಾರೂ ಕೂಡ ಮಾಡಿಲ್ಲ. ಇದೊಂದು ನನ್ನ ದೊಡ್ಡ ಆರೋಪ. 70 ವರ್ಷಗಳ ಕಾಲ ಇಷ್ಟು ಜನ ಸಂಸತ್ ಸದಸ್ಯರು ಮಾಡಿ ಶೂನ್ಯದ ರಿಸಲ್ಟ್ ಕೊಟ್ಟಿದ್ದಾರೆ. ವೆಂಕಟಸ್ವಾಮಿ ಅವರಿಗೆ ಒಂದು ಅವಕಾಶ ಮಾಡಿಕೊಟ್ರೆ ನಾನು ಅಭಿವೃದ್ಧಿಯಲ್ಲಿ ಇಡೀ 28 ಕ್ಷೇತ್ರದಲ್ಲೇ ಯಾಕೆ ಇಡೀ ದೇಶದಲ್ಲೇ ಕೋಲಾರ ಮತಕ್ಷೇತ್ರವನ್ನು ನಾನು ನಂಬರ್ 1 ಅಭಿವೃದ್ಧಿ ಕ್ಷೇತ್ರವನ್ನು ಪರಿವರ್ತನೆ ಮಾಡ್ತಕ್ಕಂಥ ಒಂದು ಅಚಲವಾಗಿರ್ತಕ್ಕಂಥ ಒಂದು ಆದ್ಯತೆಯನ್ನು ಇಟ್ಕೊಂಡು ನಾನು ಹೋರಾಟ ಮಾಡ್ತೀನಿ ಅಂತೇಳಿ ಈ ಮೂಲಕ ಹೇಳ್ತಾ ಇದ್ದೀನಿ. ನನಗೆ ಯಾಕಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಜೊತೆ ನಾನು ಹೋರಾಟ ಮಾಡಿರೋದರಲ್ಲಿ ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ನಾನು ಭಾಳ ಪ್ರಬುದ್ಧತೆಯನ್ನು ಮೆರೆದು ನನ್ನ ಮೆಮೊರಾಂಡಮ್ಗಳನ್ನು ರೆಕಗ್ನೈಸ್ ಮಾಡಿರ್ತಕ್ಕಂಥ ಅನೇಕ ಉದಾಹರಣೆಗಳನ್ನು ನಾನು ಇಲ್ಲಿ ಹೇಳ್ಬೋದು. ಇದೊಂದು ಮಾಧ್ಯಮ ಏನಿದೆ, ಭಾಷಾ ವಿಚಾರ ಇದೆ, ಇದರ ಮೂಲಕ ನನಗೆ ಭಾಳ ಸುಲಭ ಆಗುತ್ತೆ. ನಿಮಗೆ ಅದೇ ಈ ಹಿಂದಿನ ಯಾವುದೇ MP ನೋಡ್ರಿ, ಆ ಭಾಷಾ ಪರಿಣಿತಿ ಇಲ್ಲದೆ ಇರ್ತಕ್ಕಂಥವರೇ ಬಂದಿದ್ದಾರೆ. ಯಾರೆಲ್ಲ ಲೆಕ್ಕ ಹಾಕಿ ಆವತ್ತಿನ GY ಕೃಷ್ಣನಿಂದ ಹಿಡಿದು ಇವತ್ತು ಮುನಿಸ್ವಾಮಿವರೆಗೆ ಸಂಸತ್ ಭವನದಲ್ಲಿ ಕೋಲಾರ ಅಂದರೆ ಏನು ಅಂತ ಕೇಳುವಂಥ ಪರಿಸ್ಥಿತಿ ಇದೆ. ಅಂದರೆ ಇಲ್ಲಿಂದ ಆರಿಸಿ ಹೋಗಿರ್ತಕ್ಕಂಥ ಮತದಾರರ ಪ್ರತಿನಿಧಿ ಇವತ್ತು ಸರಿಯಾದ ರೀತಿಯಲ್ಲಿ ಸಂಸತ್ತಲ್ಲಿ ಈ ಕ್ಷೇತ್ರವನ್ನು ಪ್ರತಿನಿಧಿಸಿರ್ತಕ್ಕಂಥ ದುಸ್ಥಿತಿಯಲ್ಲಿ ನಾನು ಅಚಾನಕ್ ಆದರೂ ಕೂಡ ನೋಡೋಣ ಈ ಸರ್ತಿ ಜನ, ಯಾಕಂದರೆ ಒಂದು ಗೊಂದಲನೇ ಸೃಷ್ಟಿ ಆಗೋಯ್ತು. ಉಪಜಾತಿಗಳ ಹೆಸರಲ್ಲಿ ಒಂದು ದೊಡ್ಡ ರಾಜಕೀಯ ಗೊಂದಲ ಸೃಷ್ಟಿಯಾಗಿ ಒಂದು ದೊಡ್ಡ ಶೂನ್ಯತೆ ಆವರಿಸಿದೆ. ಇವತ್ತು ಕೂಡ 18 ಅಭ್ಯರ್ಥಿಗಳು ಕಣದಲ್ಲಿರ್ತಕ್ಕಂಥವರು ಯಾರು ನಮ್ಗೆ ಓಟ್ ಹಾಕ್ತಾರೆ, ಯಾರು ಓಟ್ ಹಾಕಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಇರುವಂಥ ಸಂದರ್ಭದಲ್ಲಿ ಅದರ ಬಳಕೆ, ಅದರ ಸದ್ಬಳಕೆ ನನ್ನಂಥ ಹೋರಾಟಗಾರನಿಗಾದರೆ ನಾನು ಸಂಸತ್ ಸದಸ್ಯನಾಗೋದ್ರಲ್ಲಿ ಏನೂ ಅನುಮಾನ ಇಲ್ಲ. ಯಾಕಂತ ಹೇಳಿದ್ರೆ ಸರ್, ನಿಮಗಿಂತ ಒಳ್ಳೆಯ ಅಭ್ಯರ್ಥಿ ಯಾರೂ ಇಲ್ಲ ಅಂತ ಮತದಾರರೇ ಹೇಳ್ತಾರೆ. ನಾನು ಹೋದ ಕಡೆ ಎಲ್ಲ ಕೂಡ ನಿಮ್ಮಂಥವ್ರು ಆಯ್ಕೆ ಆಗಬೇಕಂತ ತಾನಾಗೆ ಎಲ್ಲರೂ ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಆಗೋದಕ್ಕೆ ಸಣ್ಣ ಟೆಕ್ನಿಕಲ್ ಪಾಯಿಂಟಿಂದ B ಫಾರ್ಮ್ ವಿಚಾರದಲ್ಲಿ ಸ್ವಲ್ಪ ಲೋಪ ಆಯಿತು. ಹಾಗಾಗಿ ನಾನು ಇಂಡಿಪೆಂಡೆಂಟಾಗಿ ಆದರೂ ನಿಂತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಬೆಂಬಲಿತ ಅಭ್ಯರ್ಥಿಯಾಗಿ ನಾನು ಮುಂದೆ ಇದ್ದೀನಿ. ಶಿಡ್ಲಘಟ್ಟ ತಾಲೂಕಲ್ಲಿ ನನಗೆ ಅನೇಕ ಕೆಲಸಗಳು ಬಂದಿದ್ದಾರೆ. ಇಲ್ಲಿರ್ತಕ್ಕಂಥ ವಿಶೇಷವಾಗಿ ಕೃಷಿ ಕಾರ್ಮಿಕರ ಬಾಧೆಗಳನ್ನು ನಿಯಂತ್ರಿಸೋದ್ರಲ್ಲಿ, ಆ ಸಮಸ್ಯೆಗಳನ್ನು ಮಾಡೋದ್ರಲ್ಲಿ ಇಲ್ಲಿರ್ತಕ್ಕಂಥ ಮುಖಂಡರು ನನ್ನ ಹತ್ರ ಕರ್ಕೊಂಡು ಅನೇಕ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡಿದ್ದಾರೆ. ಅನೇಕ ಕೃಷಿ ಕಾರ್ಮಿಕರ ಸಮಸ್ಯೆಗಳು, ವಿಶೇಷವಾಗಿ ದಲಿತ ಜನಾಂಗದಲ್ಲಿರ್ತಕ್ಕಂಥ ಸಾಗುವಳಿ ಭೂಮಿಗಳು ಇವತ್ತೂ ಕೂಡ ಅತಂತ್ರವಾಗಿದೆ. ಆ ಕೇಸ್ಗಳಲ್ಲಿ ಹೋರಾಟಗಳು ನಡೆಸಿದ್ದೇವೆ. ರಾಜ್ಯ ಮಟ್ಟದಲ್ಲಿ ಒಂದೆರಡು ಪ್ರಾಬ್ಲಮ್ ಸಾಲ್ವ್ ಆಗಿರ್ಬೋದು, ಆದರೆ ಸಮಗ್ರವಾಗಿರ್ತಕ್ಕಂಥ ಕೃಷಿ ಕಾರ್ಮಿಕರ ಸಮಸ್ಯೆಗಳನ್ನು, ಅವರ ಭೂಮಿ ಸಮಸ್ಯೆಗಳನ್ನು ಪರಿಹಾರ ಮಾಡೋಕ್ಕೆ ಯಾರೂ ಕೂಡ ಅದಕ್ಕೆ ಗಮನ ಕೊಟ್ಟಿಲ್ಲ. ಅದನ್ನು ಕೂಡ ನಾನು ಆದ್ಯತೆಯನ್ನಾಗಿ ಮಾಡಿಕೊಂಡು, ನನಗೆ ಜಾತಿ ಧರ್ಮ ಈ ಎರಡು ವಿಚಾರದಲ್ಲಿ ಸಂವಿಧಾನನೇ ನನಗೆ ಮುಖ್ಯ. ಸಂವಿಧಾನದ ಪ್ರಿಯಾಂಬಲಲ್ಲಿ ಹೇಳಿರ್ತಕ್ಕಂಥ ವಿಷಯಗಳೇ ನನಗೆ ಆದ್ಯತೆ. ಹೀಗಾಗಿ ನಾನು ಸರ್ವಜನರ ಅಭ್ಯರ್ಥಿಯಾಗಿ ಇರ್ತೀನಿ. ಇವತ್ತು ಮೀಸಲು ಕ್ಷೇತ್ರ ಆದ್ದರಿಂದ ಮೀಸಲು ಕ್ಷೇತ್ರದ SC ST ಜನಾಂಗ ಜಾಸ್ತಿ ಇರೋದರಿಂದ ಇದನ್ನು ಮೀಸಲು ಕ್ಷೇತ್ರವಾಗಿ ಉಳಿಸಿದ್ದಾರೆ. ಈ ಕ್ಷೇತ್ರದಲ್ಲಿ ಎಲ್ಲ ಜನಾಂಗಗಳ ಸರ್ವಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಒಂದು ಅವಕಾಶ, ಸೇವೆ ಮಾಡ್ತಕ್ಕಂಥ ಅವಕಾಶವನ್ನು ಈ ಸಂದರ್ಭದಲ್ಲಿ ಈ ಕ್ಷೇತ್ರದ ಎಲ್ಲ ಮತದಾರರು
ನನಗೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ವಿನಂತಿ ಮಾಡ್ತಾ ಇದ್ದೀನಿ. ಮತವನ್ನು ಯಾವುದೇ ಕಾರಣ ಆಸೆ ಆಮಿಷಗಳಿಗೆ ನೀವು ಮಾಡ್ಕೋಬಾರ್ದು ಅಂತೇಳಿ ನಾನು ಮೊದಲನೇದಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನಿಮಗೆ ನೋಡ್ತಾ ಇದ್ದೀರಿ ಯಾವ್ಯಾವ ಪಕ್ಷದ ಅಭ್ಯರ್ಥಿಗಳ ಹಣ ಎಷ್ಟೆಷ್ಟು ಸೀಸ್ ಆಗ್ತಾ ಇದೆ ಈಗ ಅಂತೇಳಿ, ಯಾವ್ಯಾವ ಅಭ್ಯರ್ಥಿಗಳ ಹೆಂಡ ಎಷ್ಟೆಷ್ಟು ಗೋದಾಮುಗಳಲ್ಲಿ ಸೀಸ್ ಆಗ್ತಾ ಇದೆ ಅಂತ ನೋಡ್ತಾ ಇದ್ದೀರಿ, ಯಾವ್ಯಾವ ಅಭ್ಯರ್ಥಿಗಳ ಔತಣ ಕೂಟದ ಅನ್ನ ಮತ್ತು ಬಿರಿಯಾನಿಗಳು ಸೀಸ್ ಆಗ್ತಾ ಇದ್ದಾವೆ ಅಂತೇಳಿ ನೀವೆಲ್ಲರೂ ನೋಡ್ತಾ ಇದ್ದೀರಿ. ಎಲೆಕ್ಷನ್ ಕಮಿಷನ್ ಮುಂದೆ ಅದರ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೀನಿ, ಅದನ್ನು ತಾವು ನಿಯಂತ್ರಿಸಿದ್ರೆ ಆಸೆ ಆಮಿಷಗಳಿಗೆ ಕೊಡ್ತಕ್ಕಂಥ ಮತದಾನದ ಮೌಲ್ಯವನ್ನು ಎಲೆಕ್ಷನ್ ಕಮಿಷನ್ನೇ ನೀವು ಜವಾಬ್ದಾರಿತವಾಗಿ ನಿರ್ವಹಿಸಬೇಕು. ಮತದಾನ ಅಂತ ಹೇಳಿದ್ರೆ ಕನ್ಯಾದಾನದಷ್ಟೇ ಪವಿತ್ರವಾಗಿರ್ತಕ್ಕಂಥದ್ದು. ಕನ್ಯಾದಾನ ಎಷ್ಟು ಪವಿತ್ರನೋ ಮತದಾನ ಕೂಡ ಅಷ್ಟೇ ಪವಿತ್ರ. ಅಂತ ಮತದಾನ ಆಗೋದ್ರ ಬದಲಿಗೆ ಮತದ ಮಾರಾಟ ಆಗ್ತಾ ಇರೋದನ್ನು ಎಲೆಕ್ಷನ್ ಕಮಿಷನ್ ಭಾಳ ಸೀರಿಯಸ್ ಆಗಿ, ವಿಶೇಷವಾಗಿ ಪೊಲೀಸ್ ತಂಡ ನಾವು ನೋಡ್ತಾ ಇದ್ದೀವಿ, ಅವರು ತಪಾಸಣೆಗಳ ಕೇಂದ್ರಗಳಲ್ಲಿ ಬೇಕಾಬಿಟ್ಟಿ ನಡೀತಾರೆ. ನಾನು ಎಲೆಕ್ಷನ್ ಕಮಿಷನ್ನಲ್ಲಿ ಒಂದು ದೂರು ಕೊಡ್ತಾ ಇದ್ದೀವಿ, ನಿಮ್ಮ ತನಿಖಾ ತಂಡಗಳು, ತನಿಖಾ ಕ್ಯಾಂಪ್ಗಳು ವಿಫಲವಾಗಿವೆ, ಸಂಪೂರ್ಣವಾಗಿ ಸೋತಿವೆ. ಅದನ್ನು ಬಲಿಷ್ಠಗೊಳಿಸ್ತಕ್ಕಂಥ ಕೆಲಸ ಆಗಬೇಕು. ಎಲೆಕ್ಷನ್ ಹತ್ರ ಬರ್ತಾ ಇರುವಂಥ ಸಂದರ್ಭಕ್ಕೆ ತಾವೆಲ್ಲರೂ ಕೂಡ ಅದನ್ನು ಮತದಾನದ ಹಕ್ಕನ್ನು ಕಸಿಕೊಳ್ತಕ್ಕಂಥ ಅವಕಾಶಕ್ಕೆ ತಾವೆಲ್ಲರೂ ಕೂಡ ಏನು ಮುಕ್ತವಾಗಿ ಹೇಳಬೇಕು, ಸೂಚನೆ ಕೊಡಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ. ನನ್ನ ಸಿಂಬಲ್ ಬಂದು ಹೊಲಿಗೆ ಯಂತ್ರ. ಇದೇ ಹೊಲಿಗೆ ಯಂತ್ರನ ನಮ್ಮ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ನಮಗೆ ರಿಸರ್ವ್ ಮಾಡಿ ಅಂತೇಳಿ 2-3 ಸಲ ಪ್ರಯತ್ನ ಪಟ್ಟು ನಮ್ಮ ವೋಟಿನ ಸಂಖ್ಯೆ ಹೆಚ್ಚಾಗದೇ ಇರೋದ್ರಿಂದ ಈಗ ಫ್ರೀ ಸಿಂಬಲಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದೀವಿ. ಬಹುಶಃ ಈ ಎಲೆಕ್ಷನ್ನಲ್ಲಿ ನಾನು ಏನಾದರೂ ಅತಿ ಹೆಚ್ಚಿನ ಸಂಖ್ಯೆಯ ವೋಟ್ ತಗೊಂಡ್ರೆ ನಮ್ಗೆ ಇದೇ ಸಿಂಬಲ್ಲು ಶಾಶ್ವತವಾಗಿ ಉಳಿತಕ್ಕಂಥ ಸಾಧ್ಯತೆ ಇರೋದನ್ನು ಅರ್ಥ ಮಾಡಿಕೊಂಡು ಮತದಾರರು ಹೊಲಿಗೆ ಯಂತ್ರವನ್ನು ಕೈ ಬಿಡಬಾರ್ದು. ಹೊಲಿಗೆ ಯಂತ್ರ ಅಂತ ಹೇಳಿದ್ರೆ ತಮಗೆ ಗೊತ್ತಿದೆ, ಅದು ಮನುಷ್ಯನ ಮಾನವನ್ನು ಉಳಿಸ್ತಕ್ಕಂಥ ಒಂದು ಸಾಧನ. ಅಂಥ ಒಂದು ಸಾಧನವನ್ನು ನಮ್ಮ ಎಲೆಕ್ಷನ್ ಸಿಂಬಲ್ ಆಗಿ ಮತದಾರರು ಪರಿಗಣಿಸಿದರೆ ನಾಳೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾಗೆ ಇದೇ ಸಿಂಬಲ್ನ ನಾವು ಕಾಯಂಗೊಳಿಸ್ತಕ್ಕಂಥ ಸಿದ್ಧತೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಇವತ್ತು ಶಿಡ್ಲಘಟ್ಟದಲ್ಲಿ ಬಹುಶಃ ನಾನು ಅಂದಾಜು ಮಾಡಿರೋ ಪ್ರಕಾರ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ನನಗೆ ಅತಿ ಹೆಚ್ಚು ಮತ ಬರ್ತಕ್ಕಂಥ ಕ್ಷೇತ್ರ ಒಂದು ಇದೆ ಅಂತ ಹೇಳಿದ್ರೆ ಅದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಬದ್ಧತೆಯಿಂದ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರು, ಪದಾಧಿಕಾರಿಗಳ ತಂಡ ಇದೆ. ಅಂಬೇಡ್ಕರ್ ಅವರ ಆರ್ಮಿ ಇಲ್ಲಿದೆ. ಅದು ಸಮತಾ ಸೈನಿಕರ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಯಾವ ಜಾತಿ ಜನಾಂಗಗಳ ಜೊತೆ ಸೌಹಾರ್ದಯುತವಾಗಿ ಪಕ್ಷವನ್ನು ಕಟ್ತಾ ಇರ್ತಕ್ಕಂಥ ಉದಾಹರಣೆ ನಮ್ಮ ಈ ಶಿಡ್ಲಘಟ್ಟ ಕ್ಷೇತ್ರದಲ್ಲಿದೆ. ಶಿಡ್ಲಘಟ್ಟ ಮತದಾರರು ನನಗೆ ಒಂದು 50,000ಕ್ಕೂ ಹೆಚ್ಚು ಮತ ಹಾಕ್ಬಿಟ್ರೆ ನನ್ನ ಗೆಲುವನ್ನು ನಿಲ್ಲಿಸೋದಕ್ಕೆ ಯಾವ ಪಾರ್ಟಿ ಅಭ್ಯರ್ಥಿಯಿಂದಲೂ ಸಾಧ್ಯ ಆಗಲ್ಲ ಅನ್ನೋ ಭರವಸೆ ನಾನು ಇಟ್ಕೊಂಡು ಪ್ರಚಾರಕ್ಕೆ ಹೊರಟಿದ್ದೀನಿ. ಇನ್ನೊಂದು 2-3 ದಿವಸದಲ್ಲಿ ನಾವು ರೋಡ್ ಶೋ ಮಾಡ್ತಾ ಇದ್ದೀವಿ ಇಡೀ ಕ್ಷೇತ್ರದ ಎಲ್ಲ ಪಂಚಾಯಿತಿಗಳಲ್ಲಿ. ಅದಾದ ನಂತರ ಮನೆ ಮನೆಗೆ ಹೋಗಿ ನಮ್ಮ ಕಾರ್ಯಕರ್ತರು ಮತ ಕೇಳ್ತಕ್ಕಂಥ ಅಭಿಯಾನ ಕೂಡ ನಾವು ಈಗಾಗಲೇ ಪ್ಲ್ಯಾನ್ ಮಾಡಿದ್ದೀವಿ. ಅದರ ಅನುಷ್ಠಾನದ ಮೊದಲನೇ ಕಾರ್ಯಕ್ರಮ ಇವತ್ತಿನ ನಮ್ಮ ಪ್ರಣಾಳಿಕೆ ಮತ್ತು ಕರಪತ್ರ ಬಿಡುಗಡೆ ಕಾರ್ಯಕ್ರಮ ಅಂತೇಳಿ ನಾವೆಲ್ಲರೂ ಬಂದಿದ್ದೀವಿ. ನನಗೆ ಭಾಳ ಖುಷಿ ಆಗ್ತದೆ.